ಕಂಪ್ಲೀಟ್ ಬ್ಲಡ್ ಕೌಂಟ್ ಅಂತ ಹೇಳ್ತೀವಿ, CBC ಅಂತ, ಹಿಮೋಗ್ಲೋಬಿನ್, WBC ಕೌಂಟ್, ಪ್ಲೇಟ್ಲೆಟ್ ಕೌಂಟ್, ಡಿಫರೆನ್ಷಿಯಲ್ ಕೌಂಟ್. ಇದು ತುಂಬಾ ಮುಖ್ಯ. ನಮ್ಮ ಸುಮಾರು 100ರಲ್ಲಿ 90 ಭಾಗ ಅಷ್ಟು ನಮ್ಗೆ ಅದ್ರ ಕಾಯಿಲೆ ಸಂಬಂಧಿತ ಏನು ನಮಗೆ ತಿಳ್ಕೊಬೇಕಾಗುತ್ತೆ ಈ ಒಂದು ಪರೀಕ್ಷೆಯಲ್ಲಿ ನಮಗೆ ತಿಳ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಎರಡನೇದಾಗಿ ಪೆರಿಫೆರಲ್ ಸ್ಮಿಯರ್ ಮತ್ತೆ ಅದಕ್ಕೆ ಅನುಗುಣವಾಗಿ ಎಂಡ್ ಆರ್ಗನ್ ಫಂಕ್ಷನ್ಸ್ ಅಂತೆಲ್ಲ ಮಾಡ್ತೀವಿ. ಅದನ್ನ ನೋಡಿ ನಮಗೆ ಒಂದು ಇದು ಏನು ಕಾಯಿಲೆ ಏನು ಯಾವುದು ಅಂತ ಒಂದು ತಿಳುವಳಿಕೆ ಬಂದಾಗ ಬೋನ್ ಮ್ಯಾರೋ ಪರೀಕ್ಷೆ ಮಾಡ್ಬೇಕಾಗತ್ತೆ. ಬೋನ್ ಮ್ಯಾರೋ ಪರೀಕ್ಷೆ ಅಂದ್ರೆ ರಕ್ತ ಎಲ್ಲ ಉತ್ಪತ್ತಿ ಆಗುತ್ತೆ, ಅದರಿಂದ ಒಂದು ಸ್ಯಾಂಪಲ್ ತೆಗೆದು ಪರೀಕ್ಷೆ ಮಾಡಿ ನೋಡುವಂತ ವಿಧಾನ. ಅದನ್ನ ಎಲ್ಲರೂ ಒಂದೇ ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು ಅದಕ್ಕೆ ಇದೆಲ್ಲ ಫಸ್ಟ್ ಸ್ಟೆಪ್, ಇದು ಟೆಸ್ಟ್ ಗಳೆಲ್ಲ ನೋಡ್ಕೊಂಡು ಸ್ಕ್ಯಾನಿಂಗ್ ಏನೋ ಬೇಕಿದ್ರೆ CT ಸ್ಕ್ಯಾನ್ ಏನೋ ಮಾಡಿಸ್ಕೊಂಡು, ಈ ಲಿಂಫೋಮಾ ಮೈಲೋಮಾದಲ್ಲಿ PET ಸ್ಕ್ಯಾನ್ ಅಂತ ಮಾಡ್ತೀವಿ, ಅದನ್ನು ಮಾಡಿಸ್ಕೊಂಡು ಅದನ್ನ ನೋಡಿಕೊಂಡು ನಾವು ಬೋನ್ ಮ್ಯಾರೋ ಪರೀಕ್ಷೆ ಮಾಡ್ತೀವಿ. ಬೋನ್ ಮ್ಯಾರೋ ಪರೀಕ್ಷೆ ಮಾಡಿ ಅದಕ್ಕೆ ಬೇಕಾದ ಅನುಗುಣವಾದಂಥ ಪರೀಕ್ಷೆಗಳು ಮಾಡಿಸಿ ಒಂದು ಡಯಾಗ್ನೋಸಿಸ್ ಬಂದಾದ ಮೇಲೆ ಮುಂದಿನ ಚಿಕಿತ್ಸಾ ವಿಧಾನವನ್ನು ನಾವು ಪ್ಲಾನ್ ಮಾಡುವಂಥದ್ದು.